ನಿನ್ನೆ ಪಾರ್ಲಿಮೆಂಟಲ್ಲಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ವಕ್ಫ್ ಬಿಲ್ಲನ್ನು ಈ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಆದರೆ ಇದು ಸಂಪೂರ್ಣವಾಗಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಒಂದು ಬಿಲ್ ಆಗಿರ್ತಕ್ಕಂಥದ್ದು. ಇದು ಕಾಯ್ದೆಯಾಗಿ ಬರಬಾರ್ದು ಅಂತೇಳಿ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ಒತ್ತಾಯ ಮಾಡ್ತದೆ. ಯಾಕೆ ಅಂತೇಳಿದರೆ ಇದು ಸಮಾನತೆಯ ಸಂವಿಧಾನದ ಅನುಚ್ಛೇದ 14 ಸಮಾನತೆಯ ಅಂಶವನ್ನು ಹೇಳ್ತದೆ. ಆ ಸಮಾನತೆಯ ವಿರುದ್ಧವಾಗಿರ್ತಕ್ಕಂಥ ಬಿಲ್ ಆಗಿದೆ. ಅನುಚ್ಛೇದ ಸಂವಿಧಾನದ ನಮ್ಮ ಅನುಚ್ಛೇದ 15 ಏನು ಹೇಳ್ತದೆ, ಯಾವುದೇ ರೀತಿಯಿಂದ ಧರ್ಮದ, ಜಾತಿಯ, ಭಾಷೆಯ ಅಥವಾ ಬಣ್ಣದ ಯಾವುದೇ ರೀತಿಯ ತಾರತಮ್ಯವನ್ನು ನಿಷೇಧ ಮಾಡ್ತಕ್ಕಂಥದ್ದೇನೋ ಆ ಅನುಚ್ಛೇದ ಹೇಳ್ತದೆ. ಆ ಅನುಚ್ಛೇದದ ವಿರೋಧಿಯಾಗಿರ್ತಕ್ಕಂಥ ಕಾನೂನಾಗಿದೆ. ಅದರ ಜೊತೆಗೆ ಸಂವಿಧಾನದ ಅನುಚ್ಛೇದ 25 ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಧರ್ಮದ ಆಚರಣೆಯ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ. ಆದರೆ ಆ ಧಾರ್ಮಿಕ ಆಚರಣೆಯ ಹಕ್ಕಿಗೆ ಉಲ್ಲಂಘನೆ ಮಾಡ್ತಕ್ಕಂಥ ಈ ವಕ್ಫ್ ಬಿಲ್ ಇದೆ. ಆ ಬಿಲ್ಲನ್ನು ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನ ಭಾಳ ತೀವ್ರವಾಗಿ ವಿರೋಧ ಮಾಡ್ತದೆ. ಯಾಕೆ ಅಂತೇಳಿದರೆ, ಒಂದು ಕೇಂದ್ರ ಸರ್ಕಾರ ಇವತ್ತು ಬಹುಮತ ಇದೆ ಅಂತೇಳಿ ಬಹುಸಂಖ್ಯಾತ ಇರ್ತಕ್ಕಂಥ ಎಲ್ಲರ ವಿರೋಧ ಇದ್ದರೂ ಕೂಡ ಇಡೀ ಅಲ್ಪಸಂಖ್ಯಾತ ಸಮುದಾಯ, ಮುಸ್ಲಿಂ ಸಮುದಾಯದ ಎಲ್ಲರೂ ಕೂಡ ಅದನ್ನು ವಿರೋಧ ಮಾಡಿದರೂ ಕೂಡ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಹಲವಾರು ವಿರೋಧ ಪಕ್ಷಗಳು ಅದನ್ನು ತೀವ್ರವಾಗಿ ವಿರೋಧ ಮಾಡಿದರೂ ಕೂಡ ಯಾವ ರೀತಿ ಇದು ಸಂವಿಧಾನ ವಿರೋಧಿಯಾಗಿದೆ ಅಂತಕ್ಕಂಥದ್ದನ್ನು ಎಳೆಗೆ ಬಿಡಿಸಿ ಹೇಳಿದರೂ ಕೂಡ ಈ ಸರ್ಕಾರ ಅದನ್ನು ಕೇಳದೇ ಅದನ್ನು ಜಾರಿಗೆ ಮಾಡಲಿಕ್ಕೆ ಹೊಟ್ಟಿದೆ, ಜಾರಿಗೆ ಮಾಡಲಿಕ್ಕೆ ಹಠ ಹೊಟ್ಟಿದೆ. ಯಾಕೆ ಅಂತೇಳಿದರೆ ಕೋಮುವಾದಿ ಅಜೆಂಡಾ ಇದೆ, ಮೂಲಭೂತವಾದಿ ಅಜೆಂಡಾ ಇದೆ. ಆ ಹಿಡನ್ ಅಜೆಂಡಾನ ಪಾರ್ಲಿಮೆಂಟ್ ಮೂಲಕ ಅವರು ಜಾರಿ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವುದೇ ಕಾರಣಕ್ಕೆ ದಲಿತರು, ಈ ದೇಶದ ದಲಿತ ಸಂಘಟನೆಗಳು ಅದನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ನಾವು ಇವತ್ತು ಮೋದಿ ಅವರಿಗೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ, ನೀವು ಈ ಸಂವಿಧಾನ ವಿರೋಧಿ ಬಿಲ್ಲನ್ನು ತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ಈ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕಿರ್ತಕ್ಕಂಥ ಈ ದೇಶದ ಪ್ರಜೆಗಳು ಈ ಸಂವಿಧಾನ ವಿರೋಧಿ ಕಾನೂನನ್ನು ವಾಪಸ್ ತಗೋವರೆಗೂ ಬಿಡೋದಿಲ್ಲ, ಆಂದೋಲನವನ್ನು ಶುರು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿ ನಮ್ಮ ಹೋರಾಟ ಇವತ್ತು ಸಾಂಕೇತಿಕವಾಗಿ ಈ ಬಿಲ್ಲನ್ನು ಸುಡೋದ್ರ ಮೂಲಕ ಪ್ರಾರಂಭವಾಗಿದೆ. ಇನ್ನು ಮುಂದೆ ನಾವು ಹಳ್ಳಿಗೆ ಹೋಗಿ ಪ್ರತಿ ಮನೆಗೆ ಹೋಗಿ ಈ ಬಿಲ್ಲು ಯಾವ ರೀತಿ ಸಂವಿಧಾನ ವಿರೋಧಿಯಾಗಿದೆ ಅಂತಕ್ಕಂಥ ಮನವರಿಕೆಯನ್ನು ಮಾಡಿಕೊಂಡು ಈ ಬಿಲ್ ವಾಪಸ್ ತಗೋವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇದನ್ನು ಸಮಗ್ರವಾಗಿ ಎಲ್ಲ ಸಂಘಟನೆಗಳನ್ನ ಸೇರಿಸ್ಕೊಂಡು ಒಂದು ಜಂಟಿ ಕ್ರಿಯಾ ಸಮಿತಿಯನ್ನು ಮಾಡಿಕೊಂಡು ನಾವು ಜನರ ಮಧ್ಯೆ ಹೋಗ್ತೀವಿ. ನೀವೇನಾದರೂ ಈ ಕೂಡಲೇ ಬಿಲ್ ವಾಪಸ್ ತಗೊಳ್ದೇನೆ ಈ ಕಾನೂನನ್ನ ನಿಲ್ಲಿಸ್ತಾ ಇದ್ದರೆ ನಾವು ರಾಷ್ಟ್ರಪತಿಗಳು ಇವತ್ತು ಮನವಿ ಮಾಡಿದ್ದೇವೆ. ರಾಷ್ಟ್ರಪತಿಗಳೇ, ನಾವು ಮಧ್ಯಪ್ರವೇಶ ಮಾಡಿ ಇದು ಕಾನೂನು ಆಗದೆ ಇರೋಂಗೆ ತಡೀರಿ, ಇಲ್ಲೇ ಇದ್ದರೆ ನೀವು ಸಂವಿಧಾನದತ್ತವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಕೂತಿರ್ತಕ್ಕಂಥವ್ರು ಸಂವಿಧಾನ ವಿರೋಧಿಯಾಗಿ ನಡ್ಕೊಳ್ಬೇಡ್ರಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ದೇವೆ. ನೀವು ಈ ಕೂಡಲೇ ಇದಕ್ಕೆ ಒಪ್ಪದೇ ಇದ್ದರೆ ನಾವು ಆಂದೋಲನವನ್ನು ಶುರು ಮಾಡ್ತೇವೆ ಅಂತಕ್ಕಂಥ ಎಚ್ಚರವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.